ಕಣ್ವ ಮಹರ್ಷಿ, ಅಗಸ್ತ್ಯರು ಮತ್ತು ವೇದವ್ಯಾಸರು ತಪಸ್ಸು ಮಾಡಿದ್ದರಿಂದ ಇವರ ಭಕ್ತಿಗೆ ಶಿವ ಪ್ರತ್ಯಕ್ಷನಾಗಿದ್ದ. ಅವರ ಕೋರಿಕೆಯಂತೆ ಶಿವ, ಪಾರ್ವತಿ, ಸುಬ್ರಹ್ಮಣ್ಯ ಹಾಗೂ ಇನ್ನಿತರ ಪರಿವಾರ ದೇವರು ಈ ಗುಹೆಯಲ್ಲಿ ನೆಲೆ ನಿಂತರು. ಈ ಗುಹೆ ಅನೇಕ ಪವಾಡವನ್ನು ತನ್ನಲ್ಲಿ ಗುಟ್ಟಾಗಿ ಇರಿಸಿಕೊಂಡಿದೆ. ಬಗೆದಷ್ಟು ನೂರಾರು ರಹಸ್ಯ, ಕೆದಕಿದಷ್ಟು ಹೊಸ ಹೊಸ ಆಶ್ಚರ್ಯಕರ ವಿಚಾರ ಬಹಿರಂಗವಾಗುತ್ತಿದೆ. ಈ ಗುಹೆ ರಹಸ್ಯದ ನಿಧಿಯಾಗಿದೆ. ಇದರೊಳಗಿರುವ ನಿಧಿಯನ್ನು ಸುಬ್ರಹ್ಮಣ್ಯ ದೇವರು ಕಾಯುತ್ತಿದ್ದಾರೆ. ಈಶ್ವರ ಮತ್ತು ಪರಿವಾರದವರ ಈ ಗುಹೆ ಅಂದಾಜು ಸುಮಾರು 49 ಫೀಟು ಉದ್ದವಿದ್ದು ಅಂಕುಡೊಂಕಾಗಿ ಸಾಗಿದೆ. ಈ ಗುಹೆಯ ಒಳಗೆ ಇನ್ನೊಂದು ಗುಹೆ ಇದೆ. ಈ ಗುಹೆಯ ಮುಖಾಂತರ ಮುಂದುವರಿದರೆ ಕಾಶಿಯವರೆಗೂ ಹೋಗಬಹುದು. ಗುಹೆಯಲ್ಲಿ 3 ಉದ್ಭವಲಿಂಗವಿದೆ. ಅದನ್ನು ಶಿವ, ಪಾರ್ವತಿ, ಸುಬ್ರಹ್ಮಣ್ಯ ಎಂದು ಗುರುತಿಸಲಾಗಿದೆ. ಶಿವನ ರೂಪದಲ್ಲಿ ನಾಗರಹಾವು ಇದರೊಳಗೆ ವಾಸವಾಗಿದೆ. ಇತ್ತೀಚೆಗೆ ಗುಹೆಯಲ್ಲಿ ಮತ್ತೊಂದು ಲಿಂಗ ರೂಪದ ಆಕೃತಿಯೊಂದು ದೊರಕಿದ್ದು ಇದನ್ನು ಭದ್ರಕಾಳಿ ಎಂದು ಕರೆಯಲಾಗುತ್ತಿದೆ. ಈ ಹಿಂದೆ ಭಕ್ತರು ಈ ಗುಹೆ ಒಳಗೆ ಹೋಗಿ ಗುಹೇಶ್ವರನ ದರ್ಶನ ಮಾಡುತ್ತಿದ್ದರು. ಗುಹೆ ಪ್ರವೇಶಿಸಲು ಧೈರ್ಯ ಬೇಕು. ಕೆಲವು ಭಕ್ತರು ಗುಹೆ ಪ್ರವೇಶಿಸಿ ಹೆದರಿ ವಾಪಸ್ಸು ಬಂದ ನಿದರ್ಶನ ಹತ್ತಾರು ಇದೆ. ಈಗ ಗುಹೆ ಅಲ್ಪ ಸ್ವಲ್ಪ ಶಿಥಿಲಗೊಂಡಿದ್ದರಿಂದ ಭಕ್ತರ ಪ್ರವೇಶ ನಿಷೇಧಿಸಲಾಗಿದೆ. ಸ್ವರ್ಣಾರೂಢ ಪ್ರಶ್ನೆಯಲ್ಲೂ ಸಹ ಈ ವಿಚಾರ ಪ್ರಸ್ತಾಪವಾಗಿದ್ದು, ಗುಹೆಯ ಈ ಶಿವನ ಸಾನ್ನಿಧ್ಯ ಗರ್ಭಗುಡಿಯಷ್ಟೇ ಪವಿತ್ರವಾದದ್ದು. ಆದುದರಿಂದ ಭಕ್ತರಿಗೆ ಅವಕಾಶ ಕೊಡುವುದು ಸರಿಯಲ್ಲ ಎಂಬ ವಾಕ್ಯವು ಬಂತು. ಈಗ ಅರ್ಚಕರು ಮಾತ್ರ ಗುಹೆ ಒಳಗೆ ಪ್ರವೇಶಿಸಬಹುದು ಹೊರತು ಭಕ್ತರಿಗೆ ಒಳಗೆ ಪ್ರವೇಶ ಇಲ್ಲ. ರಾತ್ರಿ ಹೊತ್ತು ಶಿವ, ಪಾರ್ವತಿ, ಗಣೇಶ ಮತ್ತು ಸುಬ್ರಹ್ಮಣ್ಯ ಇಲ್ಲಿಗೆ ಬರುತ್ತಾರೆ, ಇಲ್ಲೇ ವಿಹರಿಸುತ್ತಾರೆ, ಇಲ್ಲೇ ನೆಲೆ ನಿಂತಿದ್ದಾರೆ ಎಂದು ಇಲ್ಲಿನ ಭಕ್ತರು ನಂಬಿದ್ದಾರೆ. ಹಾಗೆಯೇ ಅಗೋಚರ ಸನ್ಯಾಸಿಯೊಬ್ಬರು ಬೆಳಗಿನ ಜಾವ ಈ ಗುಹೆಯನ್ನು ಪ್ರವೇಶಿಸಿ ಅಲ್ಲಿರುವ ದೇವರಿಗೆ ಪೂಜೆ ಸಲ್ಲಿಸಿ ಮಾಯವಾಗುತ್ತಾರೆ. ಸನ್ಯಾಸಿಯ ಈ ಪೂಜೆ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಎಂದು ನಂಬಲಾಗಿದೆ. ಇದಕ್ಕೆ ಪುಷ್ಟಿ ಕೊಡುವ ಹಾಗೆ ಇಲ್ಲೇ ಸಮೀಪದ ಕಂಚುಗೋಡು ಎಂಬಲ್ಲಿ ಸನ್ಯಾಸಿ ಮರದ ಸಮೂಹ ಇದೆ. ಇದನ್ನು ಸನ್ಯಾಸಿ ಬಲ್ಲೆ ಎಂದು ಕರೆಯುತ್ತಾರೆ. ಈ ಮರದ ಬುಡದಲ್ಲಿ ಸನ್ಯಾಸಿಯ ಕಲ್ಲಿನಾಕಾರದ ಲಿಂಗಕ್ಕೆ ಇಲ್ಲಿನ ಭಕ್ತರು ಪೂಜೆ ಸಲ್ಲಿಸುತ್ತಾರೆ. ಕಣ್ವ, ಅಗಸ್ತ್ಯ, ವೇದವ್ಯಾಸರಿಂದ ಪ್ರತಿಷ್ಠೆಗೊಂಡು ಪೂಜೆಗೊಂಡ ಈ ಗುಹೇಶ್ವರ ದೇವರ ಇತಿಹಾಸ 5000 ವರ್ಷದ ಹಿಂದೆ ಕೊಂಡೊಯ್ಯಬಹುದು. 1200 ವರ್ಷದ ಈಚೆ ಅಗೋಚರ ಸನ್ಯಾಸಿಯಿಂದ ಪೂಜೆಗೊಂಡ ಗುಹೇಶ್ವರ ಆಸುಪಾಸಿನ ಊರಿನವರಿಗೆಲ್ಲ ಕೇಳಿದ್ದನ್ನು ನೀಡುವ ದೇವರಾಗಿದ್ದಾನೆ. ಗುಹೇಶ್ವರ ದೇವಾಲಯದ ಮೇಲ್ಗಡೆ ಭದ್ರಕಾಳಿ ಅಮ್ಮನವರ ದೇವಾಲಯವಿದೆ. ಗುಹೇಶ್ವರ ದೇವಾಲಯದ ಕೆಳಗಡೆ ನಾಗ ಸನ್ನಿಧಿ ಇದೆ. ಕಿರಿದಾದ ಗುಹೆಯ ಮುಂಭಾಗದಿಂದ ತಗ್ಗಿ ಬಗ್ಗಿ ಮುಂದುವರಿದರೆ ಗುಹೇಶ್ವರನ ದರ್ಶನವಾಗುತ್ತದೆ. ಈಗ ಸದ್ಯ ಪ್ರವೇಶ ಇಲ್ಲ. ಕುಂದಾಪುರದಿಂದ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಬಂದರೆ ಕ್ರಾಸಿ ಸಿಗುತ್ತದೆ. ಅಲ್ಲಿಂದ ಎಡಕ್ಕೆ 1.5 ಕಿಲೋಮೀಟರ್ ಮುಂದುವರಿದರೆ ಗುಹೇಶ್ವರ ದೇವಾಲಯ ನೋಡಬಹುದು. ಪ್ರಶಾಂತ ವಾತಾವರಣದಲ್ಲಿ ನೆಲೆ ನಿಂತ ಗುಹೇಶ್ವರ ದೇವಸ್ಥಾನ ಪ್ರವೇಶಿಸಿದರೆ ಗಣಪತಿ ದೇವರ ದರ್ಶನ ಮಾಡಬಹುದು, ಗುರುಪೀಠ ನೋಡಬಹುದು. ಈಶ್ವರನ ಮೂರ್ತಿಗೆ ಹೊಂದಿಕೊಂಡಂತೆ ಕೆಳಗೆ ಗುಹಾಲಯ ಪ್ರವೇಶಿಸಲು ಕಿರಿದಾದ ಕಿಂಡಿಯೊಂದಿದೆ. गंगा तरंगे योगी महा